ಬೈರಗಾನಪಲ್ಲಿ ಗ್ರಾಮ ಪಂಚಾಯಿತಿ ಉಪಚುನಾವಣೆಯ ಈ ದಿನ ತಾಲೂಕು ಕಚೇರಿಯಲ್ಲಿ ಫಲಿತಾಂಶದ ಮತ ಎಣಿಕೆ ಮುಖಾಂತರ ಅಭ್ಯರ್ಥಿಗಳು ಆರ್ ಚಂದ್ರಶೇಖರ್ 358 ಮತಗಳು ಹಾಗೂ ಕೆ ನಾಗರಾಜ್ 211 ಮತಗಳು ಹಾಗೂ ತಿರಸ್ಕೃತ ಒಟ್ಟು ಮತಗಳು 21 ಆಗಿದ್ದು ಹೆಚ್ಚಿನ ಮತಗಳು ಪಡೆದು ಆರ್ ಚಂದ್ರಶೇಖರ್ ಅವರು ಚುನಾವಣೆಯಲ್ಲಿ ಜಯಶೀಲರಾಗಿದ್ದಾರೆ ಎಂಬುದಾಗಿ ಸಂಬಂಧಪಟ್ಟ ಚುನಾವಣಾ ಅಧಿಕಾರಿಗಳು ಈ ಸಂದರ್ಭದಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಉಪಚುನಾವಣೆಯ ಜಯಶೀಲರಾಗಿರುವ ಚಂದ್ರಶೇಖರ್ ಅವರು ಮಾತನಾಡಿ, ಈ ದಿನ ನಡೆದ ಬೈರಗಾನಪಲ್ಲಿ ಉಪಚುನಾವಣೆ ಫಲಿತಾಂಶ ಘೋಷಣೆಯಾಗಿದ್ದು ನನಗೆ ಅವಕಾಶ ಕೊಟ್ಟಿರುವ ಎಲ್ಲ ನಾಯಕರು, ಮುಖಂಡರು, ಪ್ರಮುಖರು, ಜನಸಾಮಾನ್ಯರು, ಗ್ರಾಮದ ಮತದಾರರು ಎಲ್ಲರಿಗೂ ಕೃತಜ್ಞತೆಗಳನ್ನು ಮತ್ತೊಮ್ಮೆ ತಿಳಿಸುತ್ತಾ ಅವರ ಸೇವೆಗೆ ಸದಾ ಸಿದ್ಧನಾಗಿ ದುಡಿಯುತ್ತೇನೆ. ನನ್ನ ಅಧಿಕಾರ ಅವಧಿಯಲ್ಲಿ ಹೆಚ್ಚಿನ ಸಹಕಾರ ನೀಡುತ್ತೇನೆ. ಅಭಿವೃದ್ಧಿಗೆ ನನ್ನ ಸೇವೆ ಎಲ್ಲ ಸಮುದಾಯದವರು ಸಹಕರಿಸುತ್ತೇನೆ. ಹೀಗೆ ಹಲವಾರು ವಿಚಾರಗಳು ಫಲಿತಾಂಶದ ನಂತರ ಸಲಹೆ ಸೂಚನೆಗಳನ್ನು ವ್ಯಕ್ತಪಡಿಸಿದ ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ನಾಗರಾಜ್ ರವರು 211 ಮತಗಳು ಪಡೆದು ಮೊದಲು ನನ್ನ ಈ ಚುನಾವಣೆ ನನಗೆ ಆದ ಗ್ರೇಟ್ ಅನಿಸಿದೆ. ಜನರಿಗೆ ಒಳ್ಳೆಯದಾಗಲಿ, ಸಹಕಾರ ನೀಡುತ್ತೇನೆ ಎಂಬುದಾಗಿ ತಿಳಿಸಿದರು. ಫಲಿತಾಂಶ ಘೋಷಣೆಯಾಗಿದೆ. ಇವತ್ತು ನನಗೆ ಅವಕಾಶ ಕೊಟ್ಟಂತಹ ನಮ್ಮ ಊರಿನ ಎಲ್ಲ ನಾಯಕರಿಗೂ ಹಾಗೆ ನಮ್ಮ ಊರಿನ ಎಲ್ಲ ಮತದಾರ ಬಂಧುಗಳಿಗೂ ನಾನು ಚಿರಋಣಿಯಾಗಿರ್ತೇನೆ. ಅವರ ಒಂದು ಸೇವೆಯನ್ನು ಮಾಡಲಿಕ್ಕೆ ಸದಾ ಸಿದ್ಧನಿರ್ತೇನೆ. ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ನಿಮ್ಮ ಒಂದು ಅಧಿಕಾರ ಅವಧಿ ಬರುವಂಥ ದಿನಗಳಲ್ಲಿ ಅಭಿವೃದ್ಧಿಗೆ ಹೆಚ್ಚಿನ ಸವಲತ್ತು ನೀಡಿ ಸಹಕಾರ ನೀಡಿ. ಖಂಡಿತವಾಗಿಯೂ ನನ್ನ ಮುಂದಿನ ಎಷ್ಟು ದಿನ ನನ್ನ ಅಧಿಕಾರ ಅವಧಿ ಅನ್ನೋದು ಇರುತ್ತದೋ ಅಷ್ಟು ದಿನಗಳಲ್ಲೂ ಜನರಿಗೆ ಮೂಲ ಸೌಕರ್ಯಗಳನ್ನು ಕಲ್ಪಿಸೋದ್ರಲ್ಲಿ ನಾನು ಯಾವುದೇ ರೀತಿಯಾದಂತಹ ಒಂದು ಕಾಂಪ್ರಮೈಸ್ ಅನ್ನೋದು ಇರೋದಿಲ್ಲ. ಹೆಚ್ಚಿನ ಒತ್ತನ್ನು ಅದಕ್ಕೆ ಕೊಡ್ತೀನಿ ಅಂತ ಹೇಳಲಿಕ್ಕೆ. ನಾಗರಾಜ್ ಅಂತ ಬೈರಗಾನಪಲ್ಲಿಯಿಂದ ಕೆಆರ್ಎಸ್ ಪಾರ್ಟಿಯಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ನಮ್ಮೂರ ಈಗ ಬೈ ಎಲೆಕ್ಷನ್ ಆಗಿರೋದ್ರಿಂದ ನಾನು ಇನ್ನೂ ಫಸ್ಟ್ ಟೈಮ್ ಫಾಲ್ ಟೆಸ್ಟ್ ಮಾಡಿ 211 ಓಟ್ ತಗೊಂಡಿದ್ದೀನಿ. ಅಂದರೆ ಅದನ್ನೇ ನನಗೆ ಗ್ರೇಟು. ಅವ್ರು ಗೆದ್ದಿದ್ರು ಪರವಾಗಿಲ್ಲ, ನನ್ಗೆ ಗೆಲ್ತಾರೆ ಅಂತಲೂ ಗೊತ್ತು. ಬಟ್ ಅವರಿಬ್ಬರು ಒಂದು ಪಾರ್ಟಿ ಆಗಿ ನಾನು ಒಬ್ಬನೇ ಒಂದು ನಿಂತ್ಕೊಂಡು 211 ಓಟ್ ತಗೊಂಡಿದ್ದೀನಿ ಅಂದರೆ ನನಗೆ ಅದೇ ಗ್ರೇಟು. ಮುಂದಿನ ದಿವಸ ಪ್ರಯತ್ನ ಮಾಡೋಣ, ಜನಗಳಿಗೆ ಏನಾದರೂ ಒಂದು ಮಾಡೋಣ ಅಂತ ಸ್ಪರ್ಧೆ ಮಾಡಿದ್ದೀನಿ. ಮಾಡೋಣ, ಅಷ್ಟು ಸಹಕಾರ ಕೊಟ್ಟಿದ್ದಾರೆ. ಫಸ್ಟ್ ಟೈಮು ಒಳ್ಳೇದಾಗಲಿ, ಜನಕ್ಕೆ ಒಳ್ಳೇದು ಮಾಡಲಿ. ಬೈರಗಾನಪಲ್ಲಿ ಗ್ರಾಮ ಪಂಚಾಯತಿ ಉಪಚುನಾವಣೆಯಲ್ಲಿ ಆರ್ ಚಂದ್ರಶೇಖರ್ ಅವರು 358 ಮತಗಳನ್ನು ಪಡೆಯುವುದರ ಮೂಲಕ ವಿಜೇತರಾಗಿದ್ದಾರೆ. ಅವರಿಗೆ ಪ್ರಮಾಣ ಪತ್ರವನ್ನು 211 ಮತ್ತು ನಾಗರಾಜ್ಗೆ 211 ಮತ, ತಿರಸ್ಕೃತ 21. ಹೆಚ್ಚಿನ ಮತ ಪಡೆದು ಚಂದ್ರಶೇಖರ್ ಜಯಶೀಲರಾಗಿದ್ದಾರೆ. ಥ್ಯಾಂಕ್ ಯು.